ಸರ್ ಅದೇ ಪತ್ರಿಕಾ ಭವನ ಟೆಂಡರ್ ಆಗಿದೆ ಮೊದಲಿಗೆ ಒಂದು ಸುದ್ದಿ ಹೇಳಿ ಸ್ಟಾರ್ಟ್ ಸೊ ಎಲ್ಲ ಕೂಡ ಅದೇ ನಿಮ್ದು ಪತ್ರಿಕಾ ಭವನ, DC ಆಫೀಸು, ಆಮ್ಯಾಗ ನಮ್ಮ ಫ್ಲೈಓವರ್, ಆಮ್ಯಾಗ ಉದ್ಲಿ ಆರೋಬಿ, ಇವ್ 4 ಅಂತಿ ಒಂದೇ ಟೈಮ್. ಇನ್ನು ಬಹುಶಃ ಇನ್ನು ಕೆಲವು ಹೊಸ ಸರ್ದಾರ್ ಹೈಸ್ಕೂಲ್ ದುಡ್ಡು ಕೊಟ್ಟವ್ರೆ, ಅದೊಂದಿದೆ. ಸ್ಟೇಡಿಯಂ ಮತ್ತೆ ದುಡ್ಡು ಕೊಟ್ಟಿರ ಅಲ್ಲಿ ನಮ್ಮ ನಗರ. ಸೊ ಕೆರೆ ತುಂಬ ಹೊಸ ಯೋಜನೆ ಕೂಡ ಇದ್ದಾರೆ. ಮತ್ತು ಹಳಿದು ಹಿಂದೆ ನಾವು ಮಾಡಿದಾಗ 13ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದು, ಈಗ ಅದು ಕಂಪ್ಲೀಟ್ ಆಗಿದ್ದಾರೆ. ಸುಮಾರು ಒಂದು 10-15 ಆಗ್ಬೋದ್ರಿ. ಒಂದೇ ಸಾರಿ CM ಅವ್ರು ಕರ್ಕೊಂಡ್ಬಂದು ಒಂದು ಕಾರ್ಯಕ್ರಮ ಮಾಡಿ ಮಾರ್ಚ್ 30ರೊಳಗೆ ಏನ್ ಮಾಡ್ಲಿಕ್ಕಾಗಲ್ಲ. ವ್ಯವಸ್ಥೆ ಹಂಗಿದೆ. ನಾವೇನು ನಿಮ್ದು ಸಮುದಾಯ ಇಲ್ಲ, ನಂದು ಸಮುದಾಯ, ವ್ಯವಸ್ಥೆ ಹಂಗಿದೆ. ಏನ್ ಮಾಡೋದು? ಈ ಬಜೆಟ್ ನಾಗ ದುಡ್ಡು ಬಂದ್ರೆ ಅದು ಮುಂದಿನ ವರ್ಷನಾಗ ಸುಧಾರಣೆ ಮಾಡೋದು ನಮ್ ಕೈಗಿಲ್ಲ. ಏನ್ ಮಾಡೋದು? ಈಗಂತೆ ನಮ್ಗೆ ಹೇಳಿದ್ದು 5 ಅಂತಿ ನಮ್ ಮುಂದೆ ಕೈಯಲ್ಲಿ ಇದಾವ್ರೀಗ ಎಲ್ಲದಕ್ಕೂ. DC ಆಫೀಸು 75 ಕೋಟಿ, 55 ಪ್ಲಸ್ 25 ಕೊಟ್ಟಿದ್ರೆ. ನಿಮ್ ಪತ್ರಿಕಾ ಭವನ 10 CR, ಆಮ್ಯಾಗ ಉದ್ಲಿ ಆರೋಬಿ 35 crore, ಫ್ಲೈಓವರ್ 70 crore, ಆಮ್ಯಾಗ ಸುಮಾರು ಆಲ್ರೆಡಿ ಇಲ್ಲಿವರೆಗೆ 30 ಕೋಟಿ ಅಂದ್ರೆ 3 ವರ್ಷದಲ್ಲಿ 30 crore ಕೊಟ್ಟಿದ್ರೆ. ಇನ್ನು 20 crore ಇನ್ನು ಮುಂದಿನ ಹತ್ತ ಕೊಡ್ಬೇಕು. ಅಂದ್ರೆ ಒಂದು ಹಂತಕ್ಕೆ ಬರ್ತಿದೆ ಅದು. ಸೊ ಇನ್ನು ತಾಲೂಕಾ ಮಟ್ಟದಲ್ಲಿ ಬಹಳಷ್ಟು ಕಾಮಗಾರಿಗಳಿದ್ದಾರೆ. ನಮ್ಮ ಗೋಕಾಕದು ಲೋಳಸರ್ ಬ್ರಿಡ್ಜ್ 40 crore ಅದು ಮಾಡ್ತಾ ಇದ್ದಾರೆ. ಆಮ್ಯಾಗ ಇವ್ರದ್ದು 215 ಸೌದತ್ತಿ ಎಲ್ಲ ಡೆವಲಪ್ಮೆಂಟ್ ಸುಮಾರು ಇದೆ. ಮತ್ತು ನಮ್ಮ ಫಸ್ಟ್ ಟೈಮ್ ನಾವು ಈ ಸಾರಿ ಬ್ರಿಡ್ಜ್ ತಗೋತಾ ಇದ್ವಿ. ಬ್ರಿಡ್ಜ್ಗಳು ನಮ್ಮ ಇಲಾಖೆಯಿಂದ ಲಾಸ್ಟ್ 10 ವರ್ಷದಿಂದ ಎಲ್ಲೂ ಬ್ರಿಡ್ಜ್ ಆಗಿಲ್ಲ. ಖಾನಾಪುರದಲ್ಲಿ 3 ತಗೋತಾ ಇದ್ದೀವಿ. ಸೊ ಕೃಷ್ಣಾ ಕಿತ್ತೂರು 70 crore ಹೊಸ ಬ್ರಿಡ್ಜ್ ಮಾಡ್ತಾ ಇದ್ದೀವಿ. 70 crore. ಉಪ್ಪಾನಿ ಕಡೆ ಒಂದು, ಮೆಡಿಕಲ್ ಒಂದು ಮಾಡ್ತಾ ಇದ್ದೀವಿ. ಸುಮಾರು ಬ್ರಿಡ್ಜ್ಗಳನ್ನ 8, 10, 6 ಇಂಚಾಗಿದೆ. ಇದು ದೊಡ್ಡದಾಗಿರೋದು ಹೇಳ್ತಿದ್ದೀನಿ ನಾನು. ಏನೇನ್ ಸರ್ ಇಡೀ ರಾಜ್ಯದಲ್ಲಿ ಯಾವ್ಯಾವ ಕಾಮಗಾರಿಗಳಿಗೆ ಗ್ರೀನ್ ಸಿಗ್ನಲ್ ಸಿಕ್ತು, ಏನೇನ್ ಚರ್ಚೆ ಆಯ್ತು ಅಂತ? ನಾವು 30 ತಿಂಗಳ ಬಂದಿದ್ರಲ್ಲಿ ಅವ್ರೇನು ಹಿಂದೆ ಕೊಟ್ಟಿದ್ರಲ್ಲ, 10 ವರ್ಷದಿಂದ 12 ವರ್ಷದಿಂದ ಕೊಟ್ಟಿದ್ದು, ಇನ್ನೂ ಅದು ಕಾರ್ಯಗತ ಆಗಿಲ್ಲ. ಅದು ನಮ್ಮ ಕಡೆಯಿಂದ ಸಮಸ್ಯೆ ಇದೆ, ಅವ್ರು 2 ಬೋತ್ ಸೈಡ್ ಸಮಸ್ಯೆ ಇದೆ. ಸೊ ನಾವು ಬಂದಾಗ ಸುಮಾರು 48 ಕಾಮಗಾರಿಗಳ ಬಾಕಿ ಇದ್ರು ನಾವು ಅಧಿಕಾರ ವಹಿಸ್ಕೊಂಡಾಗ 30 months ಬ್ಯಾಕ್. ಈಗ ಹೆಚ್ಚು ಕಮ್ಮಿ 6ರಿಂದ 7 ಮಾತ್ರ ಬಾಕಿ ಉಳಿಸಿದೀವಿ. ಅದನ್ನ ಅವ್ರಿಗೆ ಹೇಳಿ ಬಂದೀವಿ. ನಮ್ಮ ಕಡೆ ಯಾವ್ದು ಬಾಕಿ ಇಲ್ಲ. ಅದರಲ್ಲಿ 7ರಲ್ಲಿ 3 ಕೋರ್ಟ್ನಲ್ಲಿ ಇದ್ದಾರೆ. ಸೊ ಬೇರೆ ಬೇರೆ ಕಾರಣಕ್ಕೆ ಇದೆ ಅದು. ಸೊ ಮಾರ್ಚ್ 30ರೊಳಗೆ 100% ನಾವು ಮಾಡ್ತೀವಿ. ಹೊಸ ಅನುದಾನ ಕೊಡಿ ಅಂತ ಹೇಳಿದ್ವಿ. ಸೊ ಕೊಡ್ಲಿಕ್ಕೆ ಅವರು ಒಪ್ಕೊಂಡಾರ. ಇಲ್ಲ, ಆಲ್ರೆಡಿ ಅವ್ರ ಕಡೆಗೆ ಅವರು ಇಲಾಖೆಯವರು ಅವ್ರ ಪ್ರೋಗ್ರಾಮ್ ಮಾಡಿ ಕಳಿಸ್ಬೇಕು. ಸೊ ಒಂದು 100 ಕಳಿಸಿರ್ತಾರೆ, 100ರಲ್ಲಿ ಒಂದು 10-20 ತಗೋತಾರೆ. ಅದಕ್ಕೆ ಯಾವ್ದು ಯೋಗ್ಯ ಇದೆ ಸಜೆಸ್ಟ್ ಮಾಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ರಾಜ್ಯ ಹೆದ್ದಾರಿಗಳು ಇಲ್ಲ, ಅದು ಅಲ್ಲಿ ಅವ್ರು ಮಾಡ್ಬೇಕು. ಸೆಂಟ್ರಲ್ ಗವರ್ಮೆಂಟ್ ಮಾಡ್ಬೇಕು. ಅದು ಪೆಂಡಿಂಗ್ ಇದೆ. ಕಳಿಸಿ ಅದು ಆಲ್ರೆಡಿ 17ರಲ್ಲೇ ಕಳಿಸಿದ್ವಿ. ಘೋಷಣೆ ಆಯ್ತು, ಅದಕ್ಕೆ ನಂಬರ್ ಕೂಡ ಬಂದ್ರೆ ಈಗ ಹೋಲ್ಡ್ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ 32 ನ್ಯಾಷನಲ್ ಹೈವೇ ಪೆಂಡಿಂಗ್ ಇದಾವೆ. 32 ಟೋಲ್ ಕಲೆಕ್ಷನ್ 15 ವರ್ಷ 10 ವರ್ಷ ಅಂತ ಇರ್ತದೆ. ಈ ನ್ಯಾಷನಲ್ ಹೈವೇ ಎಷ್ಟು ವರ್ಷ ಟೈಮ್ ಹೊಂದಿದೆ? ಇಲ್ಲ, ನಮ್ ಕಡೆ ಬರೋಲ್ಲ. ಅವ್ರು ನ್ಯಾಷನಲ್ ಹೈವೇದವ್ರು ಅವ್ರು ಮಾಡ್ತಾರೆ. ಅದೇನು ಮಾಹಿತಿ ಇದ್ರೆ ಕೊಟ್ರೆ ನಾವು ಅವ್ರ ಪ್ರಕಾರ ಕಮ್ಯುನಿಕೇಟ್ ಮಾಡ್ತೀವಿ. ಅವ್ರಿಗೆ ಏನ್ರಿ ಮಾಹಿತಿ 20 ವರ್ಷ ಇರ್ತಾರೆ ಟೋಲ್ ಕಲೆಕ್ಷನ್ ಮಾಡ್ತಾನೆ ಇದ್ದಾರೆ. ಅಲ್ಲ, 5 ವರ್ಷಕ್ಕೊಮ್ಮೆ ರೀಟೆಂಡರ್ ಮಾಡ್ತಿರ್ತಾರ. 5 yearsಗೆ ರೀಟೆಂಡರ್ ಮಾಡ್ತಾರೆ. ಆಗಿದೆ. ಅವ್ರಿಗೆ ಹ್ಯಾಂಡ್ ಓವರ್ ಕೂಡ ಮಾಡಿದ್ರಲ್ಲ, ನಾವು ಆಲ್ಮೋಸ್ಟ್ ಮಾಡಿದ್ವಿ. ಆಲ್ರೆಡಿ ಅವರು ಅದಕ್ಕೆ ಅಲ್ಲಿ ಟ್ರೆಂಚ್ ಮಾಡ್ಲಿಕ್ಕೆ ಕೂಡ ಅವ್ರಿಗೆ ಹೇಳಿದ್ವಿ. ಯಾಕಂದ್ರೆ ನಾಳೆ ಯಾರು ಅಕ್ವೈರ್ ಮಾಡ್ತಾರೆ.
ಟ್ರೆಂಚ್ ಮಾಡಿ ಅಂತ ಹೇಳಿದ್ವಿ, ಅದನ್ನು ಮಾಡ್ತಿದ್ದಾರೆ. ನಮ್ಮ ಕಡೆಯಿಂದ ಏನು ಸಮಸ್ಯೆ ಇಲ್ಲ, ಏನು ಅವರೇ ಮಾಡ್ಬೇಕು. ಅದು ಟೆಂಡರ್ ಆಗೋದು ಈ ಮುಂದಿನ ತಿಂಗಳು, ಅಂದ್ರೆ ಕೆಲಸ ಏಪ್ರಿಲ್ನಾಗ ಆಗ್ಬೋದು. 2 ಹಂತಗಳು. ಮೊದಲು ನ್ಯಾಷನಲ್ ಹೈವೇಯಿಂದ ಕಿತ್ತೂರು ಚೆನ್ನಮ್ಮವರೆಗೆ ಬಂದ್ರೆ, ಕಿತ್ತೂರು ಚೆನ್ನಮ್ಮೆಯಿಂದ ಆಲ್ಮೋಸ್ಟ್ OS ವರೆಗೆ 2 ಹಂತದಲ್ಲಿ ಮಾಡ್ತೀವಿ. ಅಕ್ಟೋಬರ್ ತಿಂಗಳಲ್ಲಿ ಫ್ಲೋರಾದಲ್ಲಿ 400 ಕೋಟಿ ಇದು ಪ್ಯೂರ್ಲಿ ನಮ್ಮ ರಾಜ್ಯ ಸರ್ಕಾರದ ದುಡ್ಡು, ಇದು ಫ್ಲೈಓವರ್. ಸರ್, ಈಗ ನಿತಿನ್ ಗಡ್ಕರಿ ಅವರು ಹಳೆ ಪ್ರಾಜೆಕ್ಟ್ ಗಳನ್ನ ಮುಗಿಸ್ಕೊಂಡ್ಬರಿ, ಹೊಸ ಕೊಡ್ತೇವೆ ಅನ್ನುವಂತ ಹೇಳಿ, ಸೊ ಎಷ್ಟು ಪ್ರಾಜೆಕ್ಟ್ ಗಳು ನಮ್ಮ ರಾಜ್ಯದಲ್ಲಿ ಆ ರೀತಿ ಹಳೆ ಬಾಕಿ ಇನ್ನು ಪ್ರಪೋಸಲ್ ಕೇಳಿಲ್ಲ, ಕೊಟ್ಟಬೇಕು. ಗೊತ್ತಾಗಿದ್ರೆ ನಾವು ಪ್ರಯಾರಿಟಿ ಮಾಡಿ ಕೊಡ್ತೀವಿ. ಯಾವ್ದು ಜಾಸ್ತಿ ಟ್ರಾಫಿಕ್ ಇದೆ. ರಾಜ್ಯ ಸರ್ಕಾರದಿಂದ ಎಷ್ಟು ಕೊಟ್ಟಿದ್ರಿ? ಇನ್ನೂ ಕೊಟ್ಟಿಲ್ಲ, ಇನ್ನು ಅದಕ್ಕೆ ಕೇಳಿಲ್ಲ. ಅವ್ರು ನಮ್ಮ ಮೀಟಿಂಗ್ ಕರೆದಾಗ ಅದ್ರ ಪ್ರಿಪೇರ್ ಆಗಿ ಹೋಗ್ತಾರೆ. ಲಾಸ್ಟ್ ಇಯರ್ ಕೊಟ್ಟಿರುವಂತದ್ದು ಯಾವ್ದು ಆಗಿಲ್ವಾ ಕಳೆದ ಬಾರಿ? ಯಾವ್ದು? ಕಳೆದ ವರ್ಷದಾಗ ಹೊಸ ಪ್ರಾಜೆಕ್ಟ್ ಗೆ ಅಥವಾ ಅಲ್ಲ, ಅದೇ ಹೇಳ 12 ವರ್ಷದಿಂದ ನಡೀತಾನೆ ಇದ್ರೆ ಅದ ನಾವು ಮಾಡ್ತಲ್ಲ ಕೆಲಸ, ಅದು ಅವ್ರ ಅಂಡಿರೋದು. ನಮ್ಮ ಕಡೆ ಏನ್ರ ಲ್ಯಾಂಡ್ ಇಶ್ಯೂಷನ್, ಫಾರೆಸ್ಟ್ ಇಶ್ಯೂ ಬೇರೆ ಏನಿದ್ರೆ ಅದನ್ನ ನಾವು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಾವೆಲ್ಲ ಹ್ಯಾಂಡ್ ಓವರ್ ಮಾಡಿದ್ವಿ. ಈಗ ಈ ಸಲ ಬಹಳಷ್ಟು ಅತಿವೃಷ್ಟಿ ಆಯ್ತು ಸರ್, ಬಹಳಷ್ಟು ರಸ್ತೆಗಳು ಹಾಳಾಗಿತ್ತು. ಈಗ ಏನ್ ಸರ್, ಏನ್ ವಿಶೇಷವಾದಂತ ಅನುದಾನ ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದೆ. ಗುಂಡಿ ಮುಚ್ಚಿ ಪ್ರಯಾರಿಟಿ ಮ್ಯಾಂಗ್ ಮಾಡಿದೀವಿ. ಈಗ ಡಿಸೆಂಬರ್ 30 ಮುಗಿಸಬೇಕಾಯ್ತು, ಸ್ವಲ್ಪ ಲೇಟ್ ಆಗಿ ಮುಗಿಸಿದೀವಿ. ಕಬ್ಬಿನ ಗಾಡಿ ಎಲ್ಲ ಓಡಾಡಿ ಮಾಡ್ತಿರ್ತಾರೆ ರಸ್ತೆ ಎಲ್ಲ. ಮತ್ತೆ ಅದೇ ಮಾಡ್ಲಿಕ್ಕೆ ಆಗಲ್ಲ, ಸಿಸ್ಟಮ್ ಮತ್ತೆ ಮಾಡೋದು ಮತ್ತೆ ಹಂಗೆ ಇರ್ತಾರೆ. ಸರ್ ಪರ್ಮನೆಂಟ್ ಸೊಲ್ಯೂಷನ್ ಏನ್ ಮಾಡ್ಬೋದಲ್ಲ, ಕಾಂಕ್ರೀಟ್ ರಸ್ತೆ ಅಥವಾ ಈ ತರ ಟೋಟಲ್ ವೇಟ್ ಈಗ 30 ಟನ್ ಗಾಡಿ ಪರ್ಮನೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ 1 ಲಕ್ಷ ಕಿಲೋಮೀಟರ್ ಇದೆ ನಮ್ಮ ವ್ಯಾಪ್ತಿಯಲ್ಲಿ, ಇಲಾಖೆಯಲ್ಲಿ. ಸರ್, ಈಗ ಚೋರ್ಲಾ ಅವರು ಚೆನ್ನಾಗಿ ಮಾಡಿದ್ದಂತೂ ಮಳೆಗಾಲದಲ್ಲಿ ಪೂರ್ತಿ ಇಲ್ಲ, ಮತ್ತೆ ಮಾಡಿದಲ್ಲ. ನೀವೇ ಮಾಡಿ ನಿಮ್ ಪತ್ರಕರ್ತ ಹೇಳಿರಲ್ಲ. ಇಲ್ಲ ನೀವೇ ಹೇಳಿದಲ್ಲ, ಒಳ್ಳೇದಾಗಿತ್ತು ನೀವ್ ಹೇಳಿದ್ರೆ ಮೊನ್ನೆ ನನಗೆ. ಇಲ್ಲ, ಮತ್ತೆ ರಿಪೀಟ್ ಮಾಡತ್ತಾರ ಸರ್ ಮಾಡಿ ಕೆಲಸ ಬಾಕಿ ಶುರು ಆಗಿದೆ. ಈಶ್ವರ್ಗೆ ಗೊತ್ತೀವ. ಮತ್ತೆ ರೀ ಅಸ್ಫಾಲ್ಟಿಂಗ್ ಮಾಡ್ಲಿಕ್ಕೆ ತಮ್ಮ ಯಾವ್ದಂದ್ರೆ ಇನ್ನೊಂದು ಬ್ರಿಡ್ಜ್ ಹೇಳಿದ್ರೆ ಯಾವ್ದು ಸುಮಳಿ ಬ್ರಿಡ್ಜ್ ಎಲ್ಲ ಕಾಂಕ್ರೀಟೀಕರಣ ಆಗಿದೆ ಸರ್. 2 ರ್ಯಾಂಪ್ಸ್ ಬರೀ ಕನೆಕ್ಟ್ ಮಾಡ್ಬೇಕು, ರೈಲಿಂಗ್ ಮಾಡ್ಬೇಕು ಸರ್. ತಮ್ಮ ಟೈಮ್ ಮತ್ತೆ ಮುಖ್ಯಮಂತ್ರಿಗಳ ಟೈಮ್ ತಗೊಂಡು ಅದನ್ನು ಉದ್ಘಾಟನೆ ಮಾಡಿಸ್ತೀವಿ ಸರ್. ಮಾರ್ಚ್ ಒಳಗಡೆ ಫಿನಿಶ್ ಮಾಡ್ಬೇಕು ಸರ್. ಅಲ್ಲೇ ಓಲ್ಡ್ ನರ್ಸಿಂಗ್ ಹಾಸ್ಟೆಲ್ ಏನಿತ್ತು ಆ ಜಾಗದಲ್ಲಿ ಮಾಡ್ತೇವೆ. ಬೈಪಾಸ್ ರೋಡ್ ಬಹಳ ದಿನ ಅಂತೂ ರೈತರದ್ದು ಸಮಸ್ಯೆ ಬಗೆಹರಿತಾನೆ ಇಲ್ಲ. ಕಾಮಗಾರಿ ಪ್ರಾರಂಭ ಇಲ್ಲ, ಪ್ರಾರಂಭ ಇದೆಲ್ಲ ಇಲ್ಲ. ಆಲ್ರೆಡಿ ಅವರು ಹ್ಯಾಂಡ್ ಓವರ್ ತಗೊಂಡಾರೆ, ಕೆಲಸ ಮಾಡ್ತಿದ್ದಾರೆ, ಪಾರ್ಸಲಿ ಮಾಡಿದ್ದಾರೆ, ಇನ್ನು ಮಾಡ್ತಾರೆ. ಅದಕ್ಕೆ ಬೇಗ ಅಂತ ನಾವು, ಯಾಕಂದ್ರೆ ಅದೊಂದಾದ್ರೆ ಬೆಳಗಾವಿ ಸಿಟಿ ಟ್ರಾಫಿಕ್ ಕಡಿಮೆ ಆಗ್ತೈತಿ. DC ಅವ್ರು ಕೂಡ ಫಾಲೋ ಅಪ್ ಮಾಡ್ತಿದ್ದಾರೆ. ಪ್ರತಿ ತಿಂಗಳ ಮೀಟಿಂಗ್ ಮಾಡ್ತಾರೆ. ಕೆಲಸ ಸ್ಟಾರ್ಟ್ ಇದೆ. ನಾವು ರೈತರಿಗೆ ಏನ್ ಹೇಳಿದೀವಿ ಅಂದ್ರೆ, ಕೋರ್ಟ್ ಅಲ್ಲಿ ನಿಮ್ದು ಏನು ವಾದ ಪ್ರತಿವಾದ ಇದೆ ಅಲ್ಲಿ ನಡೆಸಬೇಕು, ರಸ್ತೆಗೆ ಬಂದು ಕೆಲಸ ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದೀನಿ. ಅವ್ರು ಒಪ್ಕೊಂಡಿದ್ದಾರೆ. ಅಲ್ಲ, ಕೋರ್ಟ್ ನಲ್ಲಿ ಕೇಸ್ ಇರುವಾಗ ಸ್ಟೇ ಆರ್ಡರ್ ಇಲ್ಲ ಅದರ ಮೇಲೆ. ಸರ್, ಈಗ ಹಿಂದೆ ಉಸ್ತುವಾರಿ ಸಚಿವರಾಗಿದ್ರಿ, ನಾವು ಕಾಂಗ್ರೆಸ್ ಒಂದು ಬೆಳಗಾವಿ ಕೋಟೆಗಿರಿಯಲ್ಲಿ ಒಂದು ಆವಾಗಿನ ಶಾಸಕರು ಒಂದು ಧ್ವಜ ಸ್ತಂಭ ಮಾಡಿದ್ರು. 365 ದಿನ ಹೈಯೆಸ್ಟ್ ಇಂಡಿಯಾದಾಗ ಸೆಕೆಂಡ್ ಅದ ಹೈಯೆಸ್ಟ್. ಸೆಲೆಕ್ಟೆಡ್ ದಿನಗಳಲ್ಲಿ ಮಾತ್ರ ಹಾರಾಟ ಆಗ್ತದೆ. ವಿಶೇಷ ಅನುದಾನ ಕೊಟ್ಟು 365 ದಿನ ಹಾರಾಡುವ ಮಳೆ ಮತ್ತು ಗಾಳಿ ಹೆಚ್ಚಿದ್ರೆ ಬುದ್ಧನ ಸ್ಟ್ಯಾಚ್ಯೂ ಸ್ಥಾಪನೆ ಮಾಡ್ಬೇಕು ನಡುಗಡ್ಡೆಯಲ್ಲಿ ಅನ್ನೋದು. ಈಗ ಅದಕ್ಕೆ ಅದನ್ನ ಸುವರ್ಣ ಸೌಧಕ್ಷ ಅಲ್ಲೇ ಮಾಡ್ತಾರೆ. ಜಾಗ ಹುಡುಕಾಡಿದ್ರೆ ಎಲ್ಲಿಯೂ ಸುಟೇಬಲ್ ಜಾಗ ಸಿಗ್ತಾ ಇಲ್ಲ. ಈಗ ಅಲ್ಲಿ ಜಾಗ ಐತಿ, ಅಲ್ಲಿ ಹೋಗ್ತಾ ಇದೆ. ಸರ್, ಈ ಕೋಟೆಗೆರೆ ಅಭಿವೃದ್ಧಿ ಆದ್ಮೇಲೆ ಅದಕ್ಕೆ ಗಾಂಧೀಜಿಯವರ ಹೆಸರಿನಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಇಲ್ಲ, ಅದಾಗಿದ್ದು ಅಕ್ಟೋಬರ್ 6ನೇ 7ನೇ ದಿವಸದಾಗ ಆಗಿದೆ ಅಷ್ಟೇ. ಈಗ ಮೊನ್ನೆ 9 ತಾರೀಕಿನ ಕೇಸ್ ರಿಜಿಸ್ಟರ್ ಆಗಿದೆ ಮಹಾರಾಷ್ಟ್ರದಾಗ ಯಾವ್ದೋ ಸ್ಟೇಷನ್ನಾಗ. ಸೊ ನಮ್ಮವ್ರು ಈಗಾಗಲೇ ಪತ್ರ ಬರ್ದಾರ, ನೀವ್ ಯಾರ ಬಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಬರ್ಬೇಕಲ್ಲ ಅವ್ರು. ಎಲ್ಲಿ ಏನು ಚೋರ್ಲಾ ಘಾಟದಲ್ಲಿ ಕರ್ನಾಟಕ ಏರಿಯಾನು, ಮಹಾರಾಷ್ಟ್ರ, ಗೋವಾನು, ಯಾಕಂದ್ರೆ ಎಲ್ಲ ಕೂಡಿದಾರ. ಜಸ್ಟ್ ಯಾರ್ದ ಮತ್ತೆ ಇಲ್ಲೇ ಚೋರ್ಲಾ ಆಗಿದ್ರೆ ನಾವು ಮಾಡ್ತೀವಿ ಫುಲ್ ಪ್ಲೇಜ್ ಮಾಡ್ತಾರೆ. ಎಲ್ಲಾ ನೋಡ್ಕೊಂಡ್ ಬರ್ತೀವ್ರ ಯಾರು ಎಲ್ಲ. ಸರ್, ಈಗ 400 ಕೋಟಿ ಕಾಂಗ್ರೆಸ್ ಪಕ್ಷದ್ದು ಅಂತೇಳಿ ಮಹಾರಾಷ್ಟ್ರ ಸಿಎಂ ಆರೋಪ ಮಾಡ್ತಾರೆ. ಹೌದು, ಯಾರು ಎಣಿಸ್ರಿ ಯಾರು ಅದ್ರ ಎಣಿಸ್ರಿ ಯಾರು ಎಲ್ಲಿ ಹೋಯ್ತು ಯಾರಿಗೂ ಇನ್ನೂ ಗೊತ್ತಿಲ್ಲ.
ಬಂದ್ರೆ ಮಾಡತ್ತಾರ, ಅದೇನ್ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಬಿಜೆಪಿ ಅಂತ ಇಲ್ಲ, ಎಲ್ಲರೂ ಇರ್ತಾರ, ಮಿಕ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ನಮ್ಮವ್ರು ಅಷ್ಟೇ ಇರೋದು, ಎಲ್ಲ ಮಿಕ್ಸ್ ಇರ್ತಾರೆ. ಸೊ ನೋಡೋಣ, ನಮಗ ಮೊದಲು ಎಲ್ಲಿ ಸ್ಪಾಟ್ ಅನ್ನೋದು ಯಾವ ಸ್ಪಾಟ್ನಾಗ ಆಗಿದ್ರು ಗೊತ್ತಿಲ್ಲ. ಸರ್, ಈಗ ದೂರಿನಲ್ಲಿ 2000 ನೋಟುಗಳು ಅನ್ನುವಂಥದ್ದು ಎಕ್ಸ್ಚೇಂಜ್ ಹೋಗ್ತಾ ಇತ್ತು ಅನ್ನುವಂಥದ್ದಿದೆ. ಅಂದ್ರೆ ಈಗ ಬ್ಯಾನ್ ಆಗಿದ್ದ ನೋಟುಗಳು ಎಕ್ಸ್ಚೇಂಜ್ ಈಗ ಅದು ಪ್ರಶ್ನೆ ಅಲ್ಲಲ್ರಿ, ಹೆಂಗೆ ಎಕ್ಸ್ಚೇಂಜ್ ಆಗಿ ಯಾರು ಮಾಡೋಣ? ಬ್ಯಾಂಕ್ನವ್ರು ತಗೋಬೇಕು. ಬ್ಯಾಂಕ್ನವ್ರು ಯಾಕೆ ತಗೋತಾರೆ? ಈಗ 10 ವರ್ಷ ಆಯ್ತು, ತಗೋಲ್ಲ. ಏನಾಗಿದೆ ರಿಯಾಲಿಟಿ ಅವ್ರ ಗೊತ್ತಿಲ್ಲ. ಸೊ ನಮ್ಮವ್ರತಿ ಈಗಲೇ ಪತ್ರನ ಬರ್ತಾರೆ SP ಅವರು. ಅಲ್ಲಿ ನಮ್ಮ ಟೀಮ್ ಐತೆ ಸರ್. ಟೀಮ್ ಆಲ್ರೆಡಿ ಅಲ್ಲಿ ಹೋಗಿದಾರೆ. ನಮ್ಮವ್ರಿಗೆ ಏನೋ ಅವ್ರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ನನಗ್ ಸುದ್ದಿ. ಕೊಟ್ರೆ ನಮ್ದು ಏನಿದೆ ಪಾರ್ಟ್ ನಾವು ಮಾಡ್ಲಿಕ್ಕೆ ರೆಡಿ ಇದೀವಿ. ಇದೆಲ್ಲ ಕಂಪ್ಲೇಂಟ್ ವೇಗ ಆಗಿದೆ ಸರ್. ಕಂಪ್ಲೇಂಟ್ ಅಲ್ಲಿ ಏನು ಸ್ಪಷ್ಟತೆ ಏನಿಲ್ಲ ಇಲ್ಲ. ಕಂಪ್ಲೇಂಟ್ ವೇಗಿದೆ. ಫ್ರಾಡ್ ಇದಾನ ಮಾಹಿತಿ ಯಾವ್ದು ನಮಗೆ ಗೊತ್ತಿಲ್ಲ ಸರ್. ಅವ್ರ ಮಾಹಿತಿನೂ ಶೇರ್ ಮಾಡಿಲ್ಲ, ಏನ ವಾಟ್ಸ್ಆಪ್ ನಲ್ಲಿ ಓಡಾಡ್ತದೆ ಅಷ್ಟೇ. ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ಯಾವ ಕಂಪ್ಲೇಂಟ್ ಕೊಟ್ಟಿಲ್ಲ ಇದ್ರೊಳಗೆ. ಆಶ್ರಮ ಅಂತ ಹೇಳ್ತಾರೆ, ಯಾವ ಆಶ್ರಮ ಉಂಟಿತ್ತು ಏನೋ ಡೀಟೇಲ್ಸ್ ಇಲ್ಲ. ನೋಡೋಣ ಬರ್ಲಿ, ಅದ್ ಬಂದ್ಮ್ಯಾಗ ಅವ್ರು ಮಹಾರಾಷ್ಟ್ರದವ್ರು ಏನ್ ಶೇರ್ ಮಾಡ್ತಾರೆ, ನಮ್ಮ ಪೊಲೀಸರ ಸಪೋರ್ಟ್ ಮಾಡ್ತಾರೆ. ಸರ್, ಇನ್ನೊಂದು ಬೆಳಗಾವಿ ನಕಲಿ ಆಧಾರ್ ಕಾರ್ಡ್ ಕಿಶೋರ್ ಸಾವಳೆ ಅಂತ ಏನಿದಾನಲ್ಲ ಬಿಲ್ಡರು, ಆತನ ಒಂದು ಆಡಿಯೋದಲ್ಲಿ ಕರ್ನಾಟಕ ಪೊಲೀಸ್ ಉಲ್ಲೇಖ ಮಾಡ್ತಾನೆ. ಕರ್ನಾಟಕ, ಮಹಾರಾಷ್ಟ್ರ ಅಂದ್ರೆ ಪೊಲೀಸ್ ಮ್ಯಾನೇಜ್ಮೆಂಟ್ ಅಲ್ಲೇ ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ, 400 ಕೋಟಿ ರೂಪಾಯಿ ಅಂತ. ಹೇಗ ಪೊಲೀಸರ ಕೆಲಸ ಇಲ್ಲ ಅಂದ್ರೆ ಅವ್ರ್ಯಾಕ್ ಮಾಡ್ತಾರೆ? ಇದಕ್ಕೆ ಅವ್ರಿಗೇನ್ ಸಂಬಂಧ? ಅದು ಯಾರೋ ಗಾಡಿ ಹೋಗ್ತಾರ, ಅದನ್ನ ಯಾರೋ ಅವ್ರ ಜನನ ಅದೇನೋ ಮಾಡ್ಯಾರ ಅಂತ ಕೇಳಿದೀವಿ. ಅದು ಎಷ್ಟು ಮಟ್ಟ ನಿಜ ಗೊತ್ತಿಲ್ಲ. ಅದು ಕರ್ನಾಟಕ ಪೊಲೀಸ್ ಹೆಸರು ಹೇಳ್ತಂದ್ರೆ ಕಿಶೋರ್ ಸಾವಳೆ ಏನಾದ್ರು ನಮ್ ಬೆಳಗಾವಿ ಪೊಲೀಸ್ ಎನ್ಕ್ವೈರಿ ಮಾಡ್ತಾರ ಅಂತ ನಾನು ನೋಡಲ್ಲ. ಅದು ನಾವು ಬಂದ್ ಹೇಳ್ಬೇಕಿಲ್ಲ, ಬಂದ್ ಹೇಳ್ಬೇಕು. ಅವ ಮಹಾರಾಷ್ಟ್ರ ಪೊಲೀಸ್ ಮುಂದಾರ ಹೇಳ್ಬೇಕು, ಇಲ್ಲ ನಮ್ಮ ಮುಂದಾರ ಯಾರ ಮುಂದೆ ಹೇಳ್ಬೇಕಿಲ್ಲ ಅವನು. ಬೆಳಗಾವಿಯಲ್ಲಿ ಈಗ ನಕಲಿ ಆಧಾರ್ ಕಾರ್ಡ್ ಉಪಯೋಗಿಸಿ ಜಮೀನು ಹೊಡೆಯೋ ಕೆಲಸ ಸುಮಾರು ಹೈಯೆಸ್ಟ್ ಇರೋದು ಈಗ ಬೆಂಗಳೂರು ನಂತರ ಅದ್ರ ಬಗ್ಗೆ ಬೆಳಗಾವಿ. ಎನ್ಕ್ವೈರಿ ಮಾಡ್ಯಾರ. ಇಂದಿನ ಯಾರು ನಮ್ಮ ಈಗಾಗಲೇ ನಮ್ಮ ಡಿ ಸಿ ಅವ್ರಿಗೆ ಮಾಹಿತಿ ಇದ್ದಾರೆ, ಇದು ನಕಲಿ ಆಗ್ತದೆ ಅಂತ. ನಾವೊಂದು 2 ರೌಂಡ್ ಮೀಟಿಂಗ್ ಮಾಡಿದೀವಿ. ಪ್ಲಸ್ ನಾನು ಪೊಲೀಸ್ ಇಂಪಾರ್ಟೆಂಟ್ ಇದೆ. ನಾನು ಮತ್ತೆ ಪೊಲೀಸ್ ಕಮಿಷನರ್ ಡಿಸ್ಟ್ರಿಕ್ಟ್ ರಿಜಿಸ್ಟರ್ನು ಕರ್ಸ್ಕೊಂಡು ಮಾಡಿದ್ದೀವಿ. ರಿಜಿಸ್ಟ್ರೇಷನ್ ಆಫೀಸ್ ಅಲ್ಲಿ ಹಾಗೂ ಆಧಾರ್ ಸೆಂಟರ್ಗಳಲ್ಲಿ ಏನು ಈ ಕುಂಭಕ್ ನಡೀತಾ ಇದೆ, ಇದನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಆಲ್ರೆಡಿ FIR ಮಾಡಿದ್ದಾರೆ ಸರ್. ಇನ್ನೊಂದು 2 ರೌಂಡ್ಸ್ ಆಫ್ ಮೀಟಿಂಗ್ಸ್ ಮಾಡಿ ಒಂದು ಸಿಸ್ಟಮ್ ಸೆಟಪ್ ಮಾಡ್ತೀವಿ. ಸರ್, ಸಬ್ ರಿಜಿಸ್ಟರ್ ಕಚೇರಿಯಲ್ಲೇ ನಡೀತಾ ಇದೆ. ಅದು ಯಾರು ಜೀವಂತ ಇದ್ದಾರೆ, ಯಾರು ಸತ್ರ ಇನ್ನೂ ನೋಡ್ತಾ ಇಲ್ಲ. ಸುಮ್ಮನೆ ಬೋಗಸ್ ಆಧಾರ್ ಕಾರ್ಡ್ ನಂಬರ್ ಇರ್ತದೆ, ರೆಜಿಸ್ಟರ್ ಮಾಡಿಬಿಡ್ತಾರೆ. ಇತ್ತೀಚೆಗೆ ಕೇಂದ್ರ ಸಚಿವರದ್ದು ಒಂದು ಆಗಿದೆ ಸರ್. ಬೆಳಗಾವಿ ಬಿ.ಶಂಕರ್ ಒಂದು ರಾಷ್ಟ್ರದಲ್ಲಿ ಕೂಡ ಬೇರೆ ಆಗಿದೆ. ಪೊಲೀಸರು ನಕಲಿ ಆಧಾರ್ ಕಾರ್ಡ್ ಈ ಪ್ರಾಪರ್ಟಿ ಇರ್ತಲ್ಲ, ಈ ಬಾಲ್ಯ ವಿವಾಹಕ್ಕೂ ಯೂಸ್ ಆಗ್ತಾ ಇದೆ. ಬ್ಯಾಂಕ್ ಈ ವಿಚಾರನ ಅವ್ರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ, ನಮ್ಗೆ ಏನ್ ದಾಖಲಾತಿ ಕೊಟ್ಟಿರ್ತಾರೆ ಅದ್ರ ಮೇಲೆ ನಾವು ರೆಸ್ಟ್ ಮಾಡ್ತೇವೆ, ನಮ್ಗೆ ಏನ್ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅವ್ರು. ನಕಲಿ ಆಧಾರ್ ಈಗ ಕಾರ್ಡ್ ಕಾನೂನಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತಗೊಂಡ್ ಬರ್ತಾ ಇದ್ದಾರೆ. ಮೊನ್ನೆ ಅಸೆಂಬ್ಲಿನಲ್ಲಿನೂ ಒಂದು ಅಮೆಂಡ್ಮೆಂಟ್ ಪಾಸ್ ಆಗಿದೆ. ಅದರದ್ದು ರೂಲ್ಸ್ ಫ್ರೇಮ್ ಆಗಬೇಕು. ಆವಾಗ ಡಿಸ್ಟ್ರಿಕ್ಟ್ ರಿಜಿಸ್ಟರ್ಗೆ ಪವರ್ ಸಿಗುತ್ತೆ. ಏನಾದ್ರೂ ನಕಲಿ ರಿಜಿಸ್ಟ್ರೇಷನ್ ಆಗಿದೆ ಅಂದ್ರೆ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಹಂತದಲ್ಲೇ ಆ ಸೇಲ್ ಡೇಟ್ ಅವರು ಕ್ಯಾನ್ಸಲ್ ಮಾಡ್ತಾರೆ. ಮೊದಲು ಕೋರ್ಟ್ಗೆ ಹೋಗ್ಬೇಕಾಯ್ತ, ಈಗಿಲ್ಲ. ಅವ್ರಿಗೆ ಕನ್ಫರ್ಮ್ ಆದ್ರೆ ಅವರೇ ಕ್ಯಾನ್ಸಲ್ ಮಾಡ್ತಾರೆ. ಅದು ಆಲ್ರೆಡಿ ಪಾಸ್ ಆಗಿದೆ. ಅದು ಎಸ್ ಸರ್, ಮೊನ್ನೆ ಅಸೆಂಬ್ಲಿನಲ್ಲಿ ಪಾಸ್ ಆಧಾರ್ ಕಾರ್ಡ್ ಇಶ್ಯೂ. ಯಾಕಂದ್ರೆ ಫೋಟೋ ಬೇರೆ ಹೆಸರು ಬೇರೆ ಇರ್ತದೆ. ಹೌ ಇಟ್ ಇಸ್ ಪಾಸಿಬಲ್ ಅಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಎಲ್ಲ ಕಡೆ. ಈಗ ಜಮೀನು ಯೂಸ್ ಮಾಡಿದ್ರೆ ನಾಳೆ ಮತ್ತೆ ಅದಕ್ಕೆ ಯೂಸ್ ಮಾಡಿದ್ರೆ ಇಲ್ಲ, ಯಾರು ಬಂದು ಕಂಪ್ಲೇಂಟ್ ಕೊಟ್ರೆ ಅದ ಈಗಾಗಲೇ ಬಹಳಷ್ಟು ಆಕ್ಷನ್ ತಗೊಂಡಾರೆ. ಯಾರು ಬರಬೇಕು. ಉದ್ಯಮ ಬಗ್ಗೆ ಒಂದು ಕೇಸು ಆಗಿದೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಕಾನೂನು ಇದೆ. ಇದು ಗೋಕಾಕಾಸ್ತಿನ ಬೆಳಗಾವಿ, ಅದರಿಂದನೇ ಇದು ಬಹಳ ಅದು ಸ್ವಲ್ಪ ಆಗಿದೆ, ಸಮಸ್ಯೆ ಆಗಿದ್ದಾರೆ. ನಮ್ಮ ಹಿಂದ್ಕಲೆ ರಾಯಬಾಗದ ಆರೋಗ್ಯದಾಗ ನಮ್ಮ APMC ಲ್ಯಾಂಡ್ ಖಾನಾಪುರದಾಗ ಎಲ್ಲ ಸೇಲ್ ಆಯ್ತು. ಆಲ್ರೆಡಿ ಅವ್ನ ಮ್ಯಾಗ ನಾವು ಕೇಸ್ ಹಾಕಿದ್ದಾರೆ. ಇಲ್ಲ, ನಮ್ಮ ಗಮನಕ್ಕೆ ಬಂದ್ರೆ ಅವ್ರು ಯಾರು ಕಂಪ್ಲೇಂಟ್ ಕೊಟ್ರೆ ನಾವು ಸಾಮಾನ್ಯ ಜನರಿಗೆ ಹರಾಸ್ಮೆಂಟ್ ಆಗ್ತದೆ ಸರ್. ಇದರಿಂದ ಬಹಳ ಕಿರಿಕಿರಿ. ಯಾಕಂದ್ರೆ ಸರ್ ಒಳ್ಳೆ ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಎಲ್ಲ ಬೇಗ ಆಧಾರ್ ಕಾರ್ಡ್ ಬರ್ತಂದ್ರೆ ಬಹಳ ಕಷ್ಟ ಆಗ್ತದೆ. ಅಲ್ಲ, ಅದಕ್ಕೇನು ಲಿಂಕ್ ಮಾಡೋ ವ್ಯವಸ್ಥೆ ಮಾಡ್ಬೇಕು ಅಷ್ಟೇ. ಏನ್ ಮಾಡೋದು, ಲಿಂಕ್ ಆದ್ರೆ ಒಂದೇ. ಇದರದ್ದು ನಾನು ಮತ್ತೆ ಪೊಲೀಸ್ ಕಮಿಷನರ್ ಅವರು ಸೇರಿ ಒಂದು ಜಾಯಿಂಟ್ ಟಾಸ್ಕ್ ಫೋರ್ಸ್ ಫಾರ್ಮ್ ಮಾಡ್ಕೊಂಡು ತಮ್ಮೆಲ್ಲರ ಸಲಹೆಗಳು ಏನೇನಿದಾವೆ ಅದನ್ನು ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡು ಮುಂದಿನ ಕ್ರಮ ವಹಿಸ್ತೀವಿ. ವಿಲ್ ಕಂಡಕ್ಟ್ ಎ ಮೀಟಿಂಗ್ ವೆರಿ ಸೂನ್. ಸರ್, ಈಗ ಕ್ರಾಸ್ ವೆರಿಫಿಕೇಶನ್ ಆಗ್ತಾ ಇಲ್ಲ, ಅದರಿಂದ ಸಮಸ್ಯೆ ಆಗ್ತಾ ಇದೆ. ಎನಿ ಇಂಪೋಸ್ಟರ್ ಇಸ್ ಡೂಯಿಂಗ್ ಇಟ್. ಈಗ ಯಾವುದೇ ಸೇಲ್ ಡೀಡ್ ಆಗ್ಬೇಕಂದ್ರೆ ಆಧಾರ್ದು ನೀವು ಫಿಂಗರ್ ಪ್ರಿಂಟ್ ಕೊಡ್ತೀರಾ. ನೀವು ಸೇಲ್ ಡೀಡ್ ಮಾಡಿಸ್ಕೊಂಡಿದ್ದೀರಾ ಅಂದ್ರೆ ನೀವು ಹೋಗಿ ಆಧಾರ್ ಫಿಂಗರ್ ಪ್ರಿಂಟ್ ಕೊಡ್ತೀರಾ, ಅದು ಅಥೆಂಟಿಕೇಟ್ ಆಗಿ ಬರುತ್ತೆ.
ಈಗ ಪ್ರಾಬ್ಲಮ್ ಏನ್ ಬರ್ತಾ ಇದೆ ಅಂದ್ರೆ ಆಧಾರೇ ಡೂಪ್ಲಿಕೇಟ್ ಆಗಿ ಬರ್ತಾ ಇದೆ ಅಂದ್ರೆ ನಾವು ಸಬ್ ರಿಜಿಸ್ಟ್ರಾರ್ ಅಂತ ಆಧಾರ್ ಮೇಲೇನು ಫೋಕಸ್ ಮಾಡ್ಬೇಕಾಗುತ್ತೆ. ಇಟ್ಸ್ ಅನ್ ಇಂಟಿಗ್ರೇಟೆಡ್ ಥಿಂಗ್. ಒಂದು ಕಡೆ ನಾವು ನಜರ್ ಇಡ್ತಾ ಇದೀವಿ ಅಂದ್ರೆ ಬೇರೆ ಕಡೆ ಇಶ್ಯೂ ಆಗ್ತಾ ಇದೆ. ಬಟ್ ವಿ ವಿಲ್ ಫಾರ್ಮ್ ಅ ಜಾಯಿಂಟ್ ಟಾಸ್ಕ್ ಫೋರ್ಸ್, ಎಲ್ಲರನ್ನ ಇಟ್ಕೊಂಡು ಕೆಲಸ ಮಾಡ್ತೀವಿ. ಮತ್ತೆ ಇನ್ನೊಂದು ಪ್ರೈವೇಟ್ ತರ ಮಾಡ್ತಾರೆ ಸರ್, ಕಾರ್ಡ್ ಮಾಡಿಕೊಡ್ತಾರೆ ಆಧಾರ್ ಕಾರ್ಡ್, ಅವರೇ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ. ವಿ ವಿಲ್ ಪುಟ್ ಅವರ್ ಟೀಮ್ಸ್ ಆನ್ ಪ್ರೈವೇಟ್ ಪೀಪಲ್ ಆಲ್ಸೋ. ಯಾರ ಪ್ರೈವೇಟ್ ಆಧಾರ್ ಮಾಡ್ತಾ ಇದ್ದಾರೆ ಅವ್ರ ಮೇಲೇನು ನಾವು ನಿಗಾ ಇಡ್ತೀವಿ. ಅಲ್ಲ ಅದನ್ನ ಎಲ್ಲಿ ಜನರೇಟ್ ಮಾಡ್ಯಾರ? ತಹಶೀಲ್ದಾರ್ ಮೇಲೆ ಕೂಡ ಎಫ್ಐಆರ್ ಆಗಿದಾವ ಸರ್. ಬೆಳಗಾವಿ ತಹಶೀಲ್ದಾರ್ ಮೇಲೆ ಎಫ್ಐಆರ್ ಆಗಿದೆ ಸರ್. ಈಗ ಆಸ್ತಿ ಪರಬಾರಿ ಒಳಗೆ ಬೆಳಗಾವಿ ತಹಶೀಲ್ದಾರ್ ಸೇರಿದಂತೆ ಕೆಲವೊಂದಿಷ್ಟು ಅಧಿಕಾರಿಗಳ ಮೇಲೆ ಎಫ್ಐಆರ್ ಆಗಿದಾವ ಸರ್. ಅವ್ರ ಮೇಲೆ ಆಕ್ಷನ್ ಆಗ್ತಿದೆ ನೋಡೋಣ, ಚೆಕ್ ಮಾಡೋದು. ಇಲ್ಲಿಗೆ ಒಂದು ಆಗಿದೆ ತಹಶೀಲ್ದಾರ್, ಮೊನ್ನೆ ತಹಶೀಲ್ದಾರ್ ಮೇಲೆ ಆಗಿದೆ ಸರ್. ಬೆಳಗಾವಿ ತಹಶೀಲ್ದಾರ್ ಮೇಲೆ ಆಗಿದೆ ಸರ್. ರಿಜಿಸ್ಟರ್ ಮೇಲೆ ಮತ್ತು ತಹಶೀಲ್ದಾರ್ ಮೇಲೆ ಆಗಿದೆ ಸರ್. ಮೊನ್ನೆ ಆಗಿದೆ, ಒಂದು 6 ತಿಂಗಳಿಂದ ಆಗಿದೆ ಸರ್. ಈಗ ಚಿಕ್ಕೋಡಿಯಲ್ಲಿ ಬಿ ಶಂಕರಾನಂದ ರಮೇಶ್ ಇಂಜಿನಿಯರ್ ದೊಡ್ಡ ಸಂಸದರಲ್ಲೇ ಕೆಲಸ ಮಾಡಿದ್ದಾರೆ. ಅವರು ಕೂಡ ಒಂದು ಕೇಂದ್ರೀಯ ವಿದ್ಯಾಲಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಮಾಡಕ್ಕಾಗಿಲ್ಲ. ಈಗ ನೂತನ ಸಂಸದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ 15 ಕೇಂದ್ರೀಯ ವಿದ್ಯಾಲಯ ಮಾಡಿದ್ದಾರೆ. ಆದ್ರೆ ಇದು ಮಾಡಿದ ಪ್ರಿಯಾಂಕಾ ಜಾರಕಿಹೊಳಿ ಎಲ್ಲ ನಾವು ಅಂತೇಳಿ ಲಕ್ಷ್ಮಣ ಸವದಿ ಯಾರ್ಯಾರ ಮಾಡ್ರಿ ಅದು ಜನಕ್ಕೆ ಮಾಡೋದಲ್ಲ. ಯಾರು ಅವ್ರು ಮಾಡ್ರಿ ನಾವು ಎಡಿಟ್ ನಮಗೇನು ಅವಶ್ಯಕತೆ ಇಲ್ಲ. ಯಾರು ಮಾಡ್ರು ಬೆಳಗಾವಿ ಜಿಲ್ಲೆಗೆ ಮಾಡ್ತಾರೆ. ಅವ್ರು ಮಾಡ್ಲಿ, ನಾವ್ ಮಾಡ್ಲಿ, ಯಾರು ಮಾಡ್ಲಿ, ಯಾರು ಮಾಡ್ರಿ ಯಾರ್ಯಾರ ಮಾಡಿದ್ರೆ ನೋಡೋಣ. ಸರ್ ರಾಜ್ಯಪಾಲರು ಪ್ರಯತ್ನ ಲಕ್ಷ್ಮಣ ಸವದಿ ಬಿಜೆಪಿ ಡಿಸಿಎಂ ಇದ್ದಾಗನೇ ಆಗಿತ್ತು. ಸೆಂಟ್ರಲ್ ಮಿನಿಸ್ಟರ್ ಅವರು ಭೇಟಿಯಾಗಿ ಅದು ಮಾಜಿ ಸಂಸದರು ನಾವು ಮಾಡ್ಕೊಂಡ್ ಬಂದಿದ್ದ ಅವ್ರು ಫೋಟೋ ಹಾಕತ್ತಾರೆ. ಇವ್ರು ಕಾಂಗ್ರೆಸ್ ಶಾಸಕರು ನಾವು ಒಳ್ಳೆ ತಪ್ಪಂತಾರೆ. ಅಲ್ಲ ರಥ ಚೆಕ್ಬೇಕ್ರಿ, ಎಲ್ಲರೂ ಕೈ ಚೆಕ್ತಿರ್ತಾರೆ. ನಾನು ಚೆಕ್ ನಾನು ಚೆಕ್ಕಿನ ಚೆಕ್ಕಿದಾಗ ಎಲ್ಲರೂ ನಾವು ಸಿಟಿ ಕಾರ್ಪೊರೇಷನ್ 1985 ಜಿಲ್ಲೆವರೆಗೆ 3 ಆಸ್ತಿ ರಿಜಿಸ್ಟರ್ ಕಳ್ತನ ಆಗ್ಯಾವ. ಒಂದು ಆಸ್ತಿ ದಾಖಲೆಗಳು ಸಿಗ್ತಲ್ಲ. ಪಬ್ಲಿಕ್ ಡೈಲಿ ಓಡಾಡ್ತಿದ್ದಾರೆ. ಮಹಾನಗರ ಪಾಲಿಕೆ ಡೈಲಿ ಓಡಾಡ್ತಾರೆ ಸರ್ ಪಬ್ಲಿಕ್. ನಕಲಿ ಮಾಡಿ ಕೊಡ್ತಾರೆ ಸರ್ ಅಲ್ಲಿ. ಕಮಿಷನರ್ ಕಾರ್ಪೊರೇಷನ್ ಸರ್ ರಾಜ್ಯಪಾಲರು ಒಳ ಮೀಸಲಾತಿ ವಿಧೇಯಕವನ್ನು ವಾಪಸ್ ಕಳಿಸಿದ್ದಾರೆ. ಸರ್ಕಾರದ ಮುಂದಿನ ನಿಲುವು ಏನಾಗಿದೆ? ಯಾವ ರೀತಿ ಈಗಾಗಲೇ ಸ್ಪಷ್ಟೀಕರಣ ಕೇಳಿರ್ತಾರ, ಅದ್ ಮತ್ತೆ ಕಳಿಸ್ತಾರ. ಅದೇನು ಹೊಸದಲ್ಲ, ಮತ್ತೆ ಹೋಗ್ತಿದ್ರೆ. ಸರ್ ಈಗ ಬೆಳಗಾವಿ ಹೊರವಲಯದಲ್ಲಿ ಅಕ್ರಮ ಗಣಿಗಾರಿಕೆ ಹವ್ಯಾಸವಾಗಿ ನಡೀತಾ ಇದೆ. ಎಸ್, ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಲ್ಯಾಟ್ರೈಟ್ ಅಂತ ಸಿಮೆಂಟ್ ಅಲ್ಲಿ ಬಳಸ್ತಾ ಇರ್ತಾರೆ. ಅದು ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಮಾತ್ರ ಸಿಗ್ತದೆ. ಗ್ರಾಮೀಣ ಕ್ಷೇತ್ರದಲ್ಲಿ ಅಲ್ಲಿ ನಡೀತಾ ಇದೆ ಸರ್. ಇಲ್ಲಿಗಲ್ ಆಗಿ ಹೋಗ್ತಾ ಇದಾರೆ. ಪರ್ಮಿಷನ್ ಒಂದು ಕಡೆ ತಗೋತಾರೆ ಸರ್. ಕಟ್ಟೋದು ಒಂದು 7 ಕಡೆ ಹಾಕ್ತಾರೆ ಸರ್. ಆಮೇಲೆ ಕೋಟ್ಯಾಂಗಟ್ಟಲೆ ಅಕ್ರಮ ಬಿಡ್ತಾ ಇದೆ ಅಂತ ಬೆಳಿಗ್ಗೆ ರೇಡ್ ಮಾಡಿ ಸಾಯಂಕಾಲ ಮತ್ತೆ ಸರ್ ನಾವು ಸುದ್ದಿ ಬಂದ್ಮೇಲೆ ರೇಡ್ ಮಾಡ್ತಾರೆ ಸರ್. ಸರ್ ನಾವು ಸುದ್ದಿ ಮಾಡಿದಾಗ ರೇಡ್ ಮಾಡ್ತಾರೆ ಸರ್. ಇದೇ ವರ್ಲ್ಡ್ ತಕ್ಷಣ ಮತ್ತೆ ಸ್ಟಾರ್ಟ್ ಆಗಿ ಮೈಂಡ್ ಸೈನ್ ಜಿಯಾಲಜಿದವ್ರು ಸ್ಲೀಪಿಂಗ್ ಪಾರ್ಟ್ನರ್ ಆಗಿದ್ದಾರೆ. ಅವ್ರ ಕುಮ್ಮಕ್ಕಿಂದನೇ ಎಲ್ಲ ಈಗ ಹೆಂಗ್ ಮಾಡ್ಲ, ಒಂದ್ ಟೀಮ್ ನಿಮ್ದಲ್ಲಿ ಮನುಷ್ಯ ಬಿಡಲ್ಲ. ಬಂದಾಗ್ಬಿಡ ಹೆಂಗ್ ಬಂದಾಗಲ್ಲ. ಅಲ್ಲ, ಇದೇ ವಿಚಾರಕ್ಕೆ ಮೊನ್ನೆ ಚಾಕು ಮಿಸ್ ಆಗಿದೆ ಸರ್. ಇದೇ ವಿಚಾರಕ್ಕೆ ಸೊ ಇಷ್ಟು ಸೀರಿಯಸ್ ಆಗಿ ಆದ್ರೂ ಕೂಡ ಆಕ್ಷನ್ ಸೀರಿಯಸ್ ಆಗಿ ವಿಚಾರ ಮಾಡ್ತಾರೆ. ಈಗ ಹೇಳಿದ್ರಲ್ಲ, ಅದು ಪರ್ಮಿಟ್ ತಗೊಂಡಿರ್ತಾರ, ಎಲ್ಲಿ ಆಡಿರ್ತಾರ, ಯಾರ ಪೊಲೀಸರ ಇವ್ರು ಬಂದ್ರೆ ಪರ್ಮಿಟ್ ತೋರಿಸ್ತಾರ. ಈಗ ಅದು ಎಲ್ಲಿ ಆಡಿದ್ವಿ ರಾಜಕಾರಣಿಗಳು ನೇರವಾಗಿ ಬಾಯಿಗಾರ ಅಧಿಕಾರಿಗಳಾದ್ರೆ ಏನ್ ಮಾಡ್ತಾರೆ? ಇಲ್ಲ, ನಮ್ ಗಮನಕ್ಕೂ ಬಂದಿದೆ. ಸುಮಾರು 6 ತಿಂಗಳಿಂದನೂ ನಡೀತಾ ಇದೆ. ಇವತ್ತೇನೋ ಸ್ವಲ್ಪ ಸುಮಾರು ವರ್ಷದಿಂದ, ಎಷ್ಟು ವರ್ಷ ಗೊತ್ತಿಲ್ಲ ನನಗೂ ಹೇಳಿದ್ದಾರೆ. ಸೊ ಆಮೇಲೆ ಖರ್ಚು ಹೇಳ್ತೀವಿ ಸರ್. ಇತ್ತೀಚಿನ ದಿನಗಳಲ್ಲಿ ಹುಕ್ಕೇರಿಯಲ್ಲಿರ್ತಕ್ಕಂಥ ಮಾಜಿ ಸಂಸದರು ತಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಚಾರಗಳನ್ನ ಮಾತಾಡಿದ್ದಾರೆ. ಅದಕ್ಕೆ ನಿಮ್ಮ ಬೆಂಬಲಿಗರು ಸೌಂಡ್ ಕೊಡೋಕೆ ಕೆಲಸ ನೀಡ್ತಾ ಇದ್ದಾರೆ. ಹಂಗೆ ಎಲ್ಲಾರು ಬೈತಿರ್ತಾರೆ. ಎಲ್ಲ ದೇಶದ ಪ್ರಧಾನಮಂತ್ರಿ ಹಿಡ್ಕೊ ಗ್ರಾಮ ಪಂಚಾಯತ್ ಮಟ್ಟ ಭೇದ ಬೈತಾರ. ಯಾರಿಗೆ ಯಾರು ಉತ್ತರ ಕೊಡ ಸರ್. ಈಗ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಭೇಟಿ ಮಾಡ್ತಾ ಇದ್ದಾರೆ. ಟೆಂಡರ್ ಆಮೇಲೆ ಉರ್ದು ಕಾಮಗಾರಿನಲ್ಲಿ ಕಳಪೆ ಕಾಮಗಾರಿ,
ಆಮೇಲೆ ಜಾತಿ ತಾರತಮ್ಯ ಬಗ್ಗೆನೂ ಬಹಳ ಆರೋಪಗಳು ಕೇಳಿ ಬರ್ತಾ ಇದಾವ. ಎಲ್ಲ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸರ್ಕಾರ ಏನೋ ಸಂಬಂಧ ಇಲ್ಲದಂಗೆ ಬರ್ತಾ ಇದೆ ಸರ್. ಈ ಸರ್ಕಾರಕ್ಕೆ ಏನೋ ಇದರ ಜೊತೆ ಸಂಬಂಧನೇ ಇಲ್ಲ, ಒಂದು ಪ್ರತಿಕ್ರಿಯೆ ಇಲ್ಲ, ಏನಿಲ್ಲ. ಅದು ಏನಾದ್ರು ಒಂದು ಎಂಕ್ವೈರಿ ಮಾಡತ್ತದ ಇಲ್ಲ ಸದ್ಯಕ್ಕೆ. ನಮ್ಮ ಗಮನಕ್ಕೂ ಬಂದಿದ್ದಾರೆ. ಇದು ಅವ್ರು PhD ಕೊಡೋ ವಿಷಯ ಇರ್ಬೋದು, ಬೇರೆ ಬೇರೆ ಸಂಬಂಧ ಬಂದಿದೆ ನಮ್ಮ ಕಡೆ ಗಮನಕ್ಕೆ. DC ಅವ್ರು ನೋಡೋಣ ಒಂದ್ಸಲ ಎನ್ಕ್ವೈರಿ ಮಾಡ್ಸೋಣ. DC ಅವ್ರು ಹೇಳಿದ್ದಾರೆ BCIಗೆ ಎರಡು ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಸರ್. ಯಾವುದೂ ತನಿಖೆ ನಡೀತಾ ಇಲ್ಲ. DCR ಅವರು ದೂರು ಕೊಟ್ಟು ಸಹಿತ ವಿಚಾರಣೆ ಮಾಡ್ತಾ ಇಲ್ಲ, ಕಂಪ್ಲೇಂಟ್ ತಗೊಂಡಿಲ್ಲ. ಒಂದು DCR ಅವರು SC/ST ಇದನ್ನ ಕಂಪ್ಲೇಂಟ್ ತಗೊಂಡ್ರು, ಮತ್ತೆ ಯಾರು ತಗೊಂಡ್ರು? ಸರ್, ಮಾಜಿ ಸಂಸದರ ಮೇಲೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಅವ್ರು ಬಂಧನ ಆಗ್ಲಿಲ್ಲ. ಅದ್ರ ಮುಂದಿನ ಏನ್ ಕೋರ್ಟ್ನಾಗ ಅಟ್ರಾಸಿಟಿ ಕೇಸ್ ಅಂತ ಒಂದು ಸಮಾಜಕ್ಕೆ ಬಿಡುವಂತ ಕೇಸ್ ದಾಖಲಾದ್ರೂ ಅವ್ರ ಮೇಲೆ ಯಾವುದೇ ಆಕ್ಷನ್ ಆಗ್ತಾ ಇಲ್ಲ ಅಂತಂದ್ರೆ ಸಾಮಾನ್ಯರಿಗೆ ಏನ್ ಸಂದೇಶ ಹೋಗುತ್ತೆ ಸರ್? ಕೋರ್ಟ್ನಾಗ ಇದೆಲ್ಲ ಈಗ ಏನ್ ಹೇಳಕ್ ಆಗಲ್ಲ. ಕೋರ್ಟ್ನಾಗ ಫೈನಲ್ ಆಗ್ಬೇಕು. ಸರ್, ಈಗ ಎಂಕಂಬೇಡಿ ಕ್ಷೇತ್ರದಲ್ಲಿ ತಪೋವನೆ ಶುರುವಾಗಿದೆ. ನಿಮ್ಮ ಹೆಸರಿನ ಜಪ ಶುರುವಾಗಿದೆ. ಈಗ ಇಲೆಕ್ಷನ್ ಇನ್ನೂ ದೂರಿದೆ. ಈಗ ವಿರುದ್ಧ ಈಗಿನಿಂದಲೇ ಆ ಒಂದು ಎಲೆಕ್ಷನ್ ಬೇಡ, ಆಮೇಲೆ ಈಗ ಓನ್ಲಿ ಡೆವಲಪ್ಮೆಂಟ್ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ರೆ, ಎಲ್ಲ ಆಲ್ಮೋಸ್ಟ್ ಮುಗಿಸಿದಿರಿ. ಅದು ಅರಣ್ಯ ಸಚಿವರು ಬರ್ತಾ ಇದಾರೆ, ಅದು ಅವ್ರು ಕರ್ಸಿ ಅದನ್ನ ಒಂದು ಹೇಳ್ದಂಗೆ ಅದು CM ಇದ್ರಾಗ ಇಟ್ಕೋತೀವಿ. ಅದನ್ನ ಆಲ್ಮೋಸ್ಟ್ ಈ ಅಕ್ಕ ಕಪ್ಪಿ ಚೂದಾಗ ಏನ ರೆಡಿ ಇದೆ ಸರ್, ಓಪನ್ ಮಾಡಕ್ಕೆ ಸರ್. ಫೆಬ್ರಲ್ಲಿ ರೆಡಿ ಇದೆ. ಅವ್ರ ಮಿನಿಸ್ಟರ್ ಬರ್ತಾರ, ಅವ್ರ ವೇಟ್ ಮಾಡ್ತಾರೆ. ರೆಡಿ ಇದಾರೆ, ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇವ್ರೇನೋ ನಮ್ಮ ಹಳೆ ರಿಜಿಸ್ಟರ್ ಆಸ್ತಿ ಏನೋ ಮಿಸ್ಸಿಂಗ್ ಆಗ್ಯಾವ ಅಂತ 2-3 ಏನೋ ಐಡಿಯಾ ಐಡಿಯಾ ಸಾಫ್ಟ್ವೇರ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗಾಗಿ ಅದು ಒಂದ್ ಸ್ವಲ್ಪ ಲಾಸ್ಟ್ ಹಳೆ ಅಲ್ಲ ಸರ್. ಈಗ ಹಂಗಲ್ಲ, ಇರುವಾಗ ಸುತ್ತಾಗ್ತಾ ಇದ್ದಾರೆ ಜನ ಆಫೀಸ್ಗೆ. ಇವತ್ತು ಬಾ, ನಾಳೆ ಬಾ, ಕಾರಣಗಳು ಸುಮಾರಿದೆ. ನಮ್ಮ ಡ್ಯೂಟಿ ಮೇಲೆ ಹಾಕಿದ್ದಾರೆ ಅಂತ ಹೇಳ್ಕೊಂಡು, ಬಟ್ ಆಕ್ಚುಲಿ ಅವ್ರಿಗೆ ಸಿಗ್ತಾ ಇಲ್ಲ. ನೀವು ಪಾಲಿಕೆ ಈಗ ಅರ್ಜಿ ಆನ್ಲೈನ್ ಮಾಡ್ಲಿಕ್ಕೆ ಬರ್ತೈತಿ. ಈಗ ಅರ್ಜಿಗಳು ಆನ್ಲೈನ್ ಅಲ್ಲಿ ಸಿಟಿಸನ್ ಕೋರ್ಟ್ ಕೊಟ್ಟಿದ್ದಾರೆ ಸರ್. ಈಗ ಕೊಟ್ರೆ ಸಾಫ್ಟ್ವೇರ್ ಪ್ರಾಬ್ಲಮ್ ಇರುದಿಲ್ಲ, ಡೈರೆಕ್ಟ್ ಪಾರ್ಟಿ ಮಾಡ್ಲಿಕ್ಕೆ ಬರ್ತೈತಿ. ನೋಡ್ರಿ, ಅದಾವ ಹೇಳೋದು ಡೈರೆಕ್ಟ್ ಆಗಿ ಯಾರು ಪಬ್ಲಿಕ್ ಎಲ್ಲಿ ಈ ರೆವೆನ್ಯೂ ಡಾಕ್ಯುಮೆಂಟ್, ಲಾ ಡಾಕ್ಯುಮೆಂಟ್ ಇರ್ತಾವಲ್ರಿ, ಎಲ್ಲ ತಗೊಂಡು ಹೋಗಿ ಏನು ಸೆಕ್ಯೂರಿಟಿ ಇಲ್ಲ, ಏನಿಲ್ಲ. ಎಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರಿಗೆ ಹಾಕ್ತಾರೆ. ಇನ್ನೂ ಡಿಜಿಟೈಸ್ ಆಗಿಲ್ಲ. ಡಿಜಿಟಲೈಸ್ ಮಾಡಿಸ್ಬಿಟ್ಟು ಇವಾಗ ಸರಿ ಬೆಂಕಿ ಹತ್ತಿ ಸುಟ್ಟು ಹೋದ್ರೆ ಸರ್ ಒಂದು ಅರ್ಧ ಫೈಲ್ 1 ಮಂತ್ ಅದೇನು ಸೆಕ್ಯೂರಿಟಿ ಇಲ್ಲ, ಯಾರು ಕರ್ಕೊಂಡು ಹೋಗ್ರಿ, ಏನು ಬೆಂಕಿ ಹೆಸರು ಏನು ಎಲ್ಲ ಹೋಗ್ಬಿಡ್ತದೆ. ಇದನ್ನ ನಾವು ಡಿಜಿಟಲೈಸ್ ಮಾಡಿಸ್ಕೊಡ್ತೀವಿ ಸರ್. CCTV ಕ್ಯಾಮೆರಾ ಇಟ್ಟು ಲೈವ್ ಫೀಡ್ ತಗೊಂಡು ಒಂದು ಸಣ್ಣ ಟೆಂಡರ್ ಮಾಡಿ ಡಿಜಿಟಲೈಸ್ ಮಾಡಿಸ್ಬಿಡಿ. 1 ಮಂತ್ ಅಲ್ಲಿ ಮುಗಿಸ್ಕೊಡ್ತೀವಿ. ಸರ್, ಥ್ಯಾಂಕ್ ಯು ಸರ್. ಟೆಂಡರ್ ಆಗಿತ್ತು ಎಲ್ಲ ಪರವಾಗಿ